ಸರಿ ಕಡೆ, ನಾಳೆ ಫೋನ್ ಮಾಡ್ತೀನಿ, ಮತ್ತೆ ಸಿಗೋಣ. ನಿಜವಾಗ್ಲೂ ಇಂಥ ಫ್ರೆಂಡ್ ಯಾರಿಗೂ ಸಿಗಲ್ಲ. ಇಂಥ ಒಳ್ಳೆ ಫ್ರೆಂಡ್ ನನಗೆ ಸಿಕ್ಕಿದ್ರೆ ಎಷ್ಟು ಖುಷಿ. ಕರೆಕ್ಟಾಗಿ ಹೇಳ್ತಿದ್ಯಾ, ಸಾವಿತ್ರಿ ತುಂಬಾ ಒಳ್ಳೆಯವರು, ನನಗೆ ಗೊತ್ತು. ನಿಂಗೇನ್ ಗೊತ್ತಾಯ್ತು ನಾ ಸಾವಿತ್ರಿ ಹತ್ರ ಮಾತಾಡ್ತಿದ್ದೀನಿ ಅಂತ? ಅಲ್ಲ, ನೀನು ಈ ಟೈಮಲ್ಲಿ ಡೈಲಿ ಅವ್ರ ಜೊತೆ ಮಾತಾಡ್ತಿರ್ತೀಯಲ್ಲ, ಅದಕ್ಕೆ ಹೇಳಿದೆ. ಆದ್ರೂ ಏನೇ ಆಗ್ಲಿ ಅವಳು ತುಂಬಾ ಒಳ್ಳೆಯವಳು. ಒಳ್ಳೇಳು, ಅವಳಂತ ಫ್ರೆಂಡ್ ಸಿಗಕ್ಕೆ ನೀನು ಪುಣ್ಯ ಪಡೆದಿದ್ದೆ. ಅವಳು ಎಷ್ಟು ಒಳ್ಳೆಯವಳು ಅಂದರೆ ಅಡುಗೆ ಸೂಪರಾಗಿ ಮಾಡ್ತಾಳೆ, ಎಲ್ಲರಿಗೂ ಪ್ರೀತಿಯಿಂದ ನೋಡ್ಕೊತಾಳೆ, ಆಮೇಲೆ ಎಷ್ಟು ಎಜುಕೇಷನ್ ಮಾಡಿದ್ದಾಳೆ, ಆಮೇಲೆ ಯಾವುದಿಗೂ ತೊಂದರೆ ಕೊಡಲ್ಲ. ಅವಳು ಸಿಗಬೇಕಾದ್ರೆ ಪುಣ್ಯ ಪಡೆದಿರ್ಬೇಕು. ಎಷ್ಟು ಒಳ್ಳೆಯವಳು ಅಂದರೆ ಅವಳಿಗೆ ಹೊಗಳಕ್ಕೆ ಪದಗಳೇ ಸಾಕಾಗಲ್ಲ. 1 2 ತುಂಬ ಐತೆ, ಬೇಕಾದಷ್ಟು ಐತೆ, ಅಷ್ಟಕ್ಕೊಂದೇ ಇದೆ. ಅವಳು ಮನೆ ಮೇಂಟೈನ್ ಎಲ್ಲ ಅಪ್ಲೈ ಮಾಡ್ತಾಳೆ, ಮತ್ತು ಜಾಬ್ ಬೇರೆ ಮಾಡ್ತಾಳೆ, ಎಕ್ಸ್ಟ್ರಾ ಜಾಬು. ಆಮೇಲೆ ಮನೇಲಿ ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಅವಳಿಗೆ ಹೊಗಳ್ತಾ ಇದ್ರೆ ದಿನ ಇಡೀ ಹೊಗಳ್ತಾನೆ ಇರಬೇಕು. 1 2 100 ಸತಿ ಹೊಗಳ್ಬೇಕು, ಅಷ್ಟು ಇದೆ. ನಂದು ಒಂದು 5 ಒಳ್ಳೆ ಕೆಲಸ ಮಾಡಿರೋದು ನೋಡೋಣ. ನಿಂದು ಒಳ್ಳೆ ಕೆಲಸ ನೋಡು, ಹೇಳ್ತೀನಿ, ಒಳ್ಳೆ ಕೆಲಸ ನೆನ್ಪೈತಿಯಾ ನಿನಗೆ? ನೆನಪೈತೆ, ಯಾವ್ದಂತ ಹೇಳೋಣಪ್ಪ. ಏನು ಒಳ್ಳೆ ಕೆಲಸ ಮಾಡಿದ್ದಾಳು, ಬರೀ ನಂಗೆ ತಲೆ ತಿಂದಿದ್ದಾಳೆ. ನೆನಪೈತೆ, ಆದರೆ ಈ ನೋಡಿ ಹೆಂಗ್ ತಲೆ ಕೇಳ್ಕೊಂಡು ನಿಂತಿದೀಯಾ. ನಾನು ಮಾಡಿದ ಒಂದು ಕೆಲಸ ನೆನಪಿಲ್ಲ, ನಾನು ದೆವ್ವ ತರ ಕಾಣ್ತಿದ್ದೀನಿ ನಿನಗೆ. ಏನ್ ನೆನಪೈತೆ, ತಡೆ ಮಾಡಿರ್ತೀನಿ. ನೀನು ಎಷ್ಟು ಕೆಲಸ ಮಾಡಿದ್ಯಾ ಅದೊಂದು ಈ ಜ್ಞಾಪನ ಆಗ್ತಿಲ್ಲ. ಅದು ನನ್ನ ಕಣ್ಮನೆ ನಿಲ್ಬೇಡ, ಹೋಗ್ತಾ ಇರೋ, ಇಲ್ಲ ಹೊಡ್ತಾ ಬಿಡ್ತೀನಿ. ಹೋಗೋ ಹೋಗೋ ಹೋಗೋ.